ಇನ್ನು ಪಟ್ಟದಾಟದ ಮಧ್ಯೆ ರಾಜ್ಯದ ರಾಜಕೀಯದ ಬಗ್ಗೆನೂ ಕೂಡ ಮಾತಾಡಬೇಕು. ಪಟ್ಟದಾಟದ ಮಧ್ಯೆ ಯಾವ ರೀತಿ ಸಚಿವ ಸ್ಥಾನಕ್ಕೋಸ್ಕರ ದಂಡಯಾತ್ರೆ ನಡೀತಾ ಇದೆ. ಹಿರಿಯ ಶಾಸಕರು ಹೈಕಮಾಂಡ್ ಬಾಗಿಲು ತಡ್ತಾ ಇದ್ದಾರೆ. ಇನ್ನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾರಂತೆ. 30ಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ರೆಡಿಯಾಗಿದ್ದಾರಂತೆ ಹೋಗಲಿಕ್ಕೆ. ಮೇ 5 ಆಗದೆ ಕಾಯ್ತಾ ಇದ್ದಾರೆ ಅವರು. 4ನೇ ತಾರೀಕು ರಿಸಲ್ಟು. 5ರ ನಂತರ ಶಾಸಕರು ದೆಹಲಿ ಶುರು ಮಾಡ್ಕೋತಾರೆ. ಆದಷ್ಟು ಬೇಗ ಗೊಂದಲ ಬಗೆಹರಿಸಿ ಅಂತ ಒತ್ತಡ ಹಾಕುವಂಥ ನಿಟ್ಟಿನಲ್ಲಿ, ಜೊತೆಗೆ ಏನಂದರೆ ಯಾರ್ಯಾರಿಗೆ ಯಾವ್ಯಾವ ಸ್ಥಾನಮಾನಗಳು ಸಿಗ್ತವೆ, ನಮ್ಮ ಸ್ಥಾನಮಾನಗಳು ಏನೇನು, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಬೇಕು. ಇದ್ರ ಬಗ್ಗೆ ಲಾಬಿ ಮಾಡಬೇಕು. ಅದಕ್ಕೋಸ್ಕರ ಶಾಸಕರ ಹಿಂಡು ದಂಡು ರೆಡಿ ಆಗ್ತಾ ಇದೆ. ಜೊತೆಗೇನು ಅಂತಾರೆ, ಇಲ್ಲಿ DK ಬೆಂಬಲಿಗರ ಒಂದು ಗುಂಪು ಕೂಡ ಈಗ ಹೋಗಲಿಕ್ಕೆ ತಯಾರಿ ಮಾಡ್ತಾ ಇದೆಯಂತೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನು ನಡೀತಾ ಇದೆ? ಈಗ ನೋಡಿ 5ನೇ ತಾರೀಕು ಬರದೆ ಕಾಯ್ತಾ ಇದ್ದಾರೆ. 4 ಆದ ಮೇಲೆ 5ರಿಂದ ರಾಜಕೀಯ ಚಟುವಟಿಕೆಗಳು ಗರಿಗೆದರುವಂಥದ್ದು ನಿಶ್ಚಿತ. ಇವರು ದೆಹಲಿ ದಂಡಯಾತ್ರೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ಆಗುವಂಥ ಎಲ್ಲ ನಿರೀಕ್ಷೆಗಳಿದೆ. ಏನಂತೀರಿ? ಹೌದು ರಂಗನಾಥ್, ಇಷ್ಟು ದಿನಗಳ ಕಾಲ ರಾಜ್ಯ ಕಾಂಗ್ರೆಸ್ನ ನಾಯಕರು ಸ್ವಲ್ಪ ಒತ್ತಡದಲ್ಲಿಯೇ ತಮ್ಮ ಎಲ್ಲ ಆಗ್ರಹಗಳನ್ನು ಕೂಡ ಹಿಡಿದಿಟ್ಕೊಂಡಿದ್ರು. ಇದೀಗ ಮೇ 4ರ ಫಲಿತಾಂಶದ ಬಳಿಕ ಅದು ಒಂದೇ ಸಲ ಬಿಡುಗಡೆ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಒಂದು ನಿರ್ಣಯ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲದೆ ಹೋದ್ರೂ ಕೂಡ ಎಲ್ಲ ಕಡೆಯಿಂದಲೂ ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಪ್ರಯತ್ನಗಳು ನಡೀತಾ ಇದಾವೆ. ಇದೀಗ ಒಂದು ಸುತ್ತಿನ ದೆಹಲಿ ಭೇಟಿಯನ್ನ ಸುಮಾರು 25ಕ್ಕೂ ಹೆಚ್ಚು ಶಾಸಕರು, ಹಿರಿಯ ಶಾಸಕರು, 5 ಬಾರಿ ಗೆದ್ದಂತವರು ಹೋಗಿ ಖರ್ಗೆ ಅವ್ರನ್ನ, ಸುರ್ಜೇವಾಲಾ ಅವ್ರನ್ನ, KC ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿದ್ರು. ಮೇ 2ನೇ ವಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಭರವಸೆ ಕೂಡ ಅವರಿಗೆ ಸಿಕ್ಕಿತ್ತು. ಆದ್ರೆ ಈಗಲೂ ಕೂಡ ಅವರಿಗೆ ತಕ್ಷಣಕ್ಕೆ ಪುನರ್ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂತ ನಂಬಿಕೆ ಇಲ್ಲ. ಇದೇ ಕಾರಣಕ್ಕೋಸ್ಕರ ಮೇ 5ರ ಬಳಿಕ ಮತ್ತೊಂದು ಸುತ್ತು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡೋದಕ್ಕೆ, ಒತ್ತಡವನ್ನ ಹೇರೋದಕ್ಕೆ ಹಿರಿಯ ಶಾಸಕರು ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಮೇ 5ರ ಬಳಿಕ ಬಹುತೇಕ 30ಕ್ಕೂ ಹೆಚ್ಚು ಶಾಸಕರು ದೆಹಲಿ ಪ್ರಯಾಣ ಬೆಳೆಸುವಂತದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದಾವೆ. ಎಲ್ಲರನ್ನ ಒಗ್ಗೂಡಿಸುವಂತ ಕೆಲಸವನ್ನು ಕೂಡ ಕೆಲವು ಶಾಸಕರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರ ಬೆಂಬಲಿತ ಶಾಸಕರು ಕೂಡ ತಾವು ದೆಹಲಿ ಪ್ರಯಾಣವನ್ನ ಬೆಳೆಸ್ತೀವಿ ಎನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ, ಚರ್ಚೆಗಳನ್ನ ನಡೆಸ್ತಾ ಇದ್ದಾರೆ. ಅವರ ಅಜೆಂಡಾ ಸಚಿವ ಸಂಪುಟ ಪುನರ್ರಚನೆ ಆದ್ರೆ DK ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರ ಅಜೆಂಡಾ ಈ ಗೊಂದಲಗಳನ್ನ ಹೈಕಮಾಂಡ್ ತಕ್ಷಣ ಬಗೆಹರಿಸಬೇಕು ಅನ್ನುವಂಥದ್ದು. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಳ ಒಪ್ಪಂದ ಆಗಿದೆ. ಆ ಒಪ್ಪಂದವನ್ನ ಹೈಕಮಾಂಡ್ ಬಹಿರಂಗಪಡಿಸಬೇಕು. ಇಲ್ಲದೆ ಹೋದ್ರೆ ಒಂದು ಸ್ಪಷ್ಟ ಚಿತ್ರಣವನ್ನ ರಾಜ್ಯದ ಶಾಸಕರಿಗೆ ಕೊಡಬೇಕು ಅನ್ನುವಂತಹ ಒತ್ತಡವನ್ನು ಹಾಕೋದಕ್ಕೆ ಮತ್ತೊಂದು ಶಾಸಕರ ತಂಡ ಹೋಗೋದಕ್ಕೂ ಕೂಡ ಸಿದ್ಧತೆಗಳು ನಡೀತಾ ಇದಾವೆ. ಇದೆಲ್ಲವನ್ನ ಗಮನಿಸಿದ್ರೆ ಮೇ 2ನೇ ವಾರ ಬಹುತೇಕ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗುವಂಥದ್ದು ಆ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ ರಂಗನಾಥ್. ಓಕೆ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಹಿರಿಯ ಶಾಸಕರುಗಳು ದೆಹಲಿಗೆ ಹೋಗ್ತಾ ಇರೋದು, ನಾಯಕರನ್ನ ಭೇಟಿ ಮಾಡ್ತಾ ಇರೋದು, ಇದಕ್ಕೆ ಸಂಬಂಧಪಟ್ಟಂಗೆ ಸಚಿವ ಶಿವರಾಜ್ ತಂಗಡಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಂಗೆ ಹೋಗೋದ್ರಲ್ಲಿ ಏನೂ ತಪ್ಪಿಲ್ಲ, ಅವ್ರು ಡಿಮ್ಯಾಂಡ್ ಮಾಡಿದ್ರೂ ಕೂಡ ತಪ್ಪಿಲ್ಲ ಅಂತಾರೆ ತಂಗಡಗಿ. ಅವರು 2 ಬಾರಿ ಶಾಸಕರಾಗಿರುವಂಥವ್ರು, 3 ಬಾರಿ ಶಾಸಕರಾಗಿರುವಂಥವ್ರು, ಸಹಜವಾಗಿ ಒಂದು ಆಸೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನನಗೆ ಹೈಕಮಾಂಡ್ ಆಶೀರ್ವಾದ ಇದೆ ಅಂತ ಅಂದ್ಕೊಂಡಿದ್ದೀನಿ, ಸಚಿವನಾಗಿದ್ದೀನಿ, ಇರ್ತೀನಿ ಅನ್ನುವಂಥ ವಿಶ್ವಾಸ ಇದೆ ಅಂತಾರೆ ಶಿವರಾಜ್ ತಂಗಡಗಿ. ಹೈಕಮಾಂಡಿಗೆ ಹೋಗಿ ನಾವು ಸಚಿವ ಸಂಪುಟ ವಿಸ್ತರಣೆ ಮಾಡ್ರಿ ಅಂತ ಕೇಳಕತ್ತಾರೆ. ತಪ್ಪೇನೈತೆ? ಅವ್ರು ಸಹಜವಾಗಿ ರಾಜಕಾರಣದೊಳಗೆ ಕೇಳೋದು, ಹೇಳೋದು, ಅಧಿಕಾರ ಪಡೆಯೋದು, 3-4 ಸತಿ ಗೆದ್ದಂತ MLA ಅದಾರ, 7-8 ಸತಿ ಗೆದ್ದಂತಾರ. ಅದಕ್ಕೆ ನಾವು ತಪ್ಪನ್ನಂಗಲ್ಲ. ಅವ್ರು ಹೋಗಿದ್ದು ಇವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಹಾಕ, ಅಮಿತ್ ಶಾರ್ನಲ್ಲ ಇರ್ತೀನಂತ ಈ ಕನಗಿರಿ ಕ್ಷೇತ್ರದ ಜನರ ಆಶೀರ್ವಾದ, ಕನಕಜಲಪತಿ ಆಶೀರ್ವಾದ ಐತೆ ಅಂತ ತಿಳ್ಕೊಂಡಿದ್ದೀನಿ. ಆಮೇಲೆ ಹೈಕಮಾಂಡದ್ದು ಆಶೀರ್ವಾದ ಐತೆ ಅಂತ ತಿಳ್ಕೊಂಡಿದ್ದೀನಿ. ನಾವು ಸಚಿವ ಸಂಪುಟ ವಿಸ್ತರಣೆ ಮಾಡಿ